ಅಯ್ಯಯ್ಯ ಈ ಮನ್ಯಾಗ ಯಾರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಹಾಂ, ಮುಂಜಾಲಿಕ್ತ ನಾನು ಬಡ್ಕೊಳಕತ್ತೀನಿ ಒಬ್ಬೇಕೆ. ಅಲ್ಲ, ಆಕಿ ನನ್ನ ಮಗಳಿಗೆ ಹೆಣ್ಣು ನೋಡಕ್ಕೆ ಬರಾಕತ್ತಾರ ಬೇರೆ ಊರಿಂದ. ಹಾಂ, ಇವ್ರು ಎಲ್ಲಿ ಹೋಗ್ಯಾರ ಇವ್ರು? ಬರೀ ಏನ್ರಿ ಏನ್ರಿ ಎಲ್ಲಿ ಅದಿರಿ? ತೋ 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 ಯಪ್ಪ ಶುರು ಮಾಡಿದ್ಯಾ ನೀ? ಲೇನಿ ನಾನು ತನ್ನಗ ಎದ್ದು ಸುಪ್ರಭಾತ ಕೇಳೋಂಗಿಲ್ಲ ನೋಡಿ, ನಿಂದ ಕೇಳ್ಬೇಕು ಬರೀ ಬೈಗಳ. ಯಾವಾಗ ನೋಡ್ರು ಬೈಗಳ. ಇವತ್ತರ ಸ್ವಲ್ಪ ಖುಷಿ ವಿಚಾರ ಅಂತ ಅಂದ್ರೆ ಇವತ್ತು ಬೈದ ನಾ ಬರೇ ಏನಾತ್ಲೇ ನಿಂದ? ಹಾಂ, ಮತ್ತೇನಾತಂದು ನನಗೆ ಕೇಳ್ತೀರಿ? ಅಲ್ರಿ, ಹೆಣ್ಣು ನೋಡಕ್ಕೆ ಬರಾಕತ್ತಾರ. ಹಾಂ, ಆಕಿ ಪೂಜಾ ಇನ್ನೂ ಮುಕ್ಕೊಂಡಾಳ, ಇನ್ನೂ ರೆಡಿ ಆಗಿಲ್ಲ. ಹಾಂ, ನೀವು ಎಲ್ಲಿ 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 ಹೋಗಿದ್ರಿ? ಲೇ, ನಾನು ರೆಡಿ ಆಗೋದು ಬೇಡನ, ಅದಕ್ಕೆ ರೆಡಿ ಆಗತ್ತಿದ್ದೆ ನೋಡಿ. ಎಷ್ಟು ಮಸ್ತ್ ಕಾಣಕತ್ತೀನಿ. ಏನ್ರಿ ಬರೀ ನೀವು ರೆಡಿ ಆಗೋದಲ್ಲ, ಮಗಳಿಗೆ ಹೇಳ್ರಿ. ಇನ್ನೂ ಬಿದ್ದಾಳ ನೋಡ್ರಿ. ಇನ್ನು ಹಾಂ, ಎಷ್ಟು 9 ಹಾಕ್ಬಂತ. ಈ ಹೆಣ್ಣಿನ ಕಡೆದಾರು ಬರ್ತಾರೆ ಈಗ. ಮತ್ತು ಸ್ವಲ್ಪ ಅಷ್ಟು ಹೆಚ್ಚು ಕಮ್ಮಿ ಆಗ್ಬೇಕು ನಿಮ್ದು ಐತೆ. ಆಮ್ಯಾಗ ಅವ್ರು ಹೋಗಿಂದ ಐತೆ ನಿಮಗೆ ಮಾಡ್ತೀನಿ ನಿಮಗೆ. ನೀ ಏನು ತಲೆ ಕೆಡಿಸ್ಕೊಬೇಡ ತಗೋ, ನಾ ಎಲ್ಲ ಹೇಳ್ತೀನಕ್ಕೀಗ. ಪೂಜಾ, ತಂಗಿ ಪೂಜಾ. ಅಲ್ಲ ಅಪ್ಪನ ಮಗಳೈಕಿ, ಅಪ್ಪನ ಮಗಳ ಅಲ್ಲ ಪೂಜಾ. ನಾನು ಮುಂಜಾನೆ ತಕ್ಕ ಕರ್ಯಾಕತ್ತೀನಿ. ಹಾನೂ ಇಲ್ಲ ಹೂನೂ ಇಲ್ಲ. ಒಂದು ಕಪ್ ಚಹಾ ಕುಡಿಯೋಕೆ ಎದ್ದು ಬಂದಿಲ್ಲ, ಮಕ್ಕ ತೊಗೊಳಕ್ಕೆ ಎದ್ದು ಬಂದಿಲ್ಲ. ನಿಮ್ಮ ಅಪ್ಪ ಕರ್ಯಾನ ಒಂದ ಮಾತಿಗೆ ಎದ್ದು ಬಂದೆ. ನಮ್ಮ ಮಾತಿಗೆ ಬೆಲೆನ ಇಲ್ಲನ ಈ ಮನ್ಯಾಗ? ಇನ್ನು ಇರ್ಬೇಕಾ ಬೇಡ ಮನ್ಯಾಗ? ಯವ್ವ, ನಿಂದ ಬರೀ ದಿನ ಒದ್ರುದು ಇದ್ದಿದ್ದ ದಿವಸ ಕೇಳಿ ರಗಡಾಗತ್ತೆ ನನಗೆ. ಒಂದಿನ ಆರಾಮ ನಿದ್ದೆ ಮಾಡಕತ್ತಿದ್ದೆ. ಇವತ್ತು ಕಾಲೇಜ್ ಇಲ್ಲ, ಕಾಲೇಜ್ ಸೂಟಿ ಮಾಡಿನಂತಂದು ಆರಾಮ ನಿದ್ದೆ ಮಾಡಕತ್ತಿದ್ದೆ. ನಿಂದೇನು ಬೇಯವ್ವ? ಅಲ್ಲ ನೋಡ್ರಿ ನಿಮ್ಮ ಮಗಳು ಎಷ್ಟು ಸೊಕ್ಕ ಬಂದೈತೆ ನಿನ್ನ ಮಗಳಿಗೆ. ನನಗೆ ಇದ್ರ ಮಾತಾಡಕತ್ತಾಳ. ಇವತ್ತು ರಜೆ ತೊಗೊಂಡು ಆರಾಮ್ ಮುಕ್ಕೊಂಡಿದ್ದು ನೆನಕತ್ತಾಳ. ಆಕಿ ಹೇಳಿರ ಇಲ್ಲ ಹೆಣ್ಣಿನ ಗಂಡಿನ ಕಡೆದಾರ ನೋಡಕ್ಕೆ ಬರಕತ್ತಾರ, ಹುಡುಗಿನ ನೋಡಕ್ಕೆ ಬರತ್ತಾರ ಅಂತ ಹೇಳಿರ ಇಲ್ಲ? ತಂಗಿ, ಯಾಕೆ ಬೇಯವ್ವ, ಯಾಕೆ ನಿಮ್ಮ ಅವ್ವನ ಕಾಡ್ತಿ? ಇವತ್ತು ನಿನ್ನ ನೋಡಕ್ಕೆ ಬರಕತ್ತಾರ ಅಂತ ಹೇಳುತ್ತಿಲ್ಲ ನಿನ್ನೆ. ಮತ್ತು ಹೋಗಿ ರೆಡಿ ಆಗೋಗು ಬೇಯವ್ವ, ಹಾಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು, ರೆಡಿ ಆಗೋಗು. ಅಪ್ಪ, ನನಗೆ ಒಲ್ಲೆನ ಇಷ್ಟು ದೊಡ್ಡ ಮದುವೆ ಬೇಡ. ನಾ ಇನ್ನೂ ಕಲಿಬೇಕು, ಆಮ್ಯಾಗ ಕೆಲ್ಸಕ್ಕೆ ಹೋಗ್ಬೇಕು, ನಾ ಇನ್ನೂ ಸಾಧನೆ ಮಾಡಬೇಕು. ನಾನು ಒಲ್ಲೆ ಅಂತ ಹೇಳಿದ್ನಿಲ್ಲ ನಿಮಗೆ ಮೊನ್ನೆ. ಮತ್ತೆ ಕರ್ಸಕ್ಕೆ ಹೇಳಿರಿ ಅವ್ರಿಗೆ? ಸ್ವಪ್ನಾತ್ ಗಿತ್ತಿ. ಏನು ಕಲತ್ ಏನು ಉದ್ಧಾರ ಆಗಿರುವ ನೀವು? ನಿಮ್ಮ ಗೆಳತರೆಲ್ಲ ಮದುವೆ ಮಾಡ್ಕೊಂಡು ಹೋದ್ರು. ನಿಮ್ಮ ಗೆಳತರೆಲ್ಲ ಒಂದೊಂದು ಮದುವೆ ಮಾಡ್ಕೊಳ್ಳಿ, ಒಂದೊಂದು ಹಡ್ದಾರೀಗ. ಎಷ್ಟು ಚಂದ ಬಾಳೆ ಮಾಡಕತ್ತಾರ ನೋಡೋರು. ಅವ್ರು ನೋಡಿ ಕಲಿ. ಏನು ಕಲಿತು ಏನು ನಮಗೇನು ನೀನೇನು ತಂದು ಹಾಕೋದು ಬೇಕಾಗಿಲ್ಲ. ಏನು ಹಿರಿಯ ಮದಾನ ಹೆಂಗಾರ ನೋಡ್ಕೊತಾನ. ನಿಮ್ಮಪ್ಪ ಇನ್ನೂ ಬದುಕ್ಯಾನ, ಅಪ್ಪಂದೇನು ಕೈಕಾಲು ಸೇದು ಹೋಗಿಲ್ಲ. ಈಗ ನನಗಿನ್ನ ಪಿತ್ತ ನೆತ್ತಿಗೆ ಏರ್ಸಕ್ಕೆ ಹೋಗ್ಬೇಡ. ನೀ ಸೀದಾ ರೆಡಿ ಆಗೋಗು, ಇಲ್ಲ ಬರ್ತಾರೆ. ಮತ್ತು ನೀ ಏನಾರ ಹಿಂಗೆ ಇದ್ದೆ ಅಂದ್ರೆ ಮತ್ತು ಆಗ ನೋಡಿ ನನ್ನ ಮತ್ತು ಅವ್ವ, ನೀ ನನ್ನ ಜೊತೆ ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಂದು ಬರೀ ಒಟ ಹತ್ತಿ. ನಾ ಹೋಗ್ಬಿಡ್ತೀನಿ ನೋಡಿ ಮತ್ತೆ ಎಲ್ಲಾರ ಮನೆ ಬಿಟ್ಟು. ತಂಗಿ, ಹಾಗೆಲ್ಲ ಮಾಡಬಾರ್ದು. ನಿಮ್ಮ ಅವಂದು ಗೊತ್ತಾಯ್ತು ನಿನಗೆ. ಆಕೆ ಸ್ವಲ್ಪ ಒಟ ಅಂತ ಒದರ್ತಾಳೆ. ನೀ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ಹೋಗ್ಯವ ಹೋಗ, ಅವರು ಬರ್ತೀನಂತಂದಾರ. ಮತ್ತು ಸುಮ್ಮ ಅವ್ರಿಗೆ ಮತ್ತೇನಾರು ಹೇಳೋದು ಬೇಡ ಆಗಿರ್ತದೆ. ನೀ ಕಲಿ ಅಂತೆ ಕಲಿ ಒಂದೇ ಸಲ ನೋಡು ಹುಡುಗನ. ನಿನಗೆ ಇಷ್ಟ ಆದ್ರಷ್ಟೇ ಹ್ಞೂ ಅನ್ನ, ಇಲ್ಲ ಹ್ಞೂ ಅನ್ನಕೋಬೇಡ. ಏನವ? ಅಯ್ಯಯ್ಯ, ಏನ್ರಿ ನೀವು ಆಕಿನ ಇದನ್ನ ಮಾಡ್ತಿರಲ್ಲ, ಆಕಿನ ಮುಂದೆ ಮಾಡ್ತಿರಲ್ಲ. ಆಗ ಹೆಂಗ ಅಲ್ಲಿ ಇಷ್ಟ ಆಗಲಿ ಮಾಡ್ಕೊಳಬೇಕಾ? ಮತ್ತೇನು ನೀವು ಇಷ್ಟ ಆದ್ರಷ್ಟು ಮಾಡ್ಕೊ, ಇಲ್ಲ ಮಾಡ್ಕೋಬೇಡ ಅಂತಾರೆ. ನಮ್ಮ ಕಾಲದಾಗ ನಾವು ನಿಮ್ಮ ಮಕ್ಕನ ನೋಡಿದ್ದಿಲ್ರಿ. ಹಂಗೆ ಹಿರಿಯರ ಮಾತಿಗೆ ಬೆಲೆ ಕೊಟ್ಟ ನಾವು ಮದುವೆ ಹಾಕಿವಿ. ಒಂದು ಸ್ವಲ್ಪ ಬರೋ ಬೆಲೆ ಐತಾನೆ ಇವ್ರಿಗೆ, ತಂದೆ ತಾಯಿ ಅನ್ನೋದು ಬೆಲೆ ಐತಾನೆ ಈಕಿಗೆ. ಲೇ ಏನು ಒಟ ಹಸ್ತಿಲೇ ನೀ? ಈಗ ಬಿಡು, ಈಗ ನಾ ಹೇಳಿನಿಲ್ಲ, ನೀವು ಒಳಗೆ ನಡೀನಿ. ಇಲ್ಲ ನಿನ್ನ ಮತ್ತೆ ಒಂದು ಬಿಡ್ತೇನೆ ಮತ್ತೆ. ಬಡಿತೀರಿ. ಹೊಡಿತೀರಿ ಆಯ್ತು ರೀ. ನನ್ನ ಬಡ್ಯಾರ ನೀವು, ನನ್ನ ಹೊಡಿತೀರಿ. ಅಷ್ಟಾಗಲಿ ನಮ್ಮ ಮನ್ಯಾಗ ನಮ್ಮ ಅತ್ತಿ ಹೊಲಗಾರದಾಗ ಮದುವೆ ಮಾಡ್ಕೊಳಕ್ಕೆ ಹೋಗ್ಬೇಡವ, ಭಾಳ ಬೆರೆಸಿರ್ತಾರ ಅವ್ರು, ಹೊಡಿದು ಬಡಿದು ಮಾಡ್ತಾರಂತ ನಮ್ಮ ಅತ್ತಿ ಹೇಳಿದ್ರು. ಹಾಗೂ ನನಗೆ ಕೇಳಿಲ್ಲ. ನಾನು ನಿಮ್ಮನ್ನ ಇಷ್ಟಪಟ್ಟ ಹ್ಞೂ ಅಂತನ್ನೆಲ್ಲ, ಅದು ನನಗೆ ಹಿರಿಯರ ಮಾತಿಗೆ ಹ್ಞೂ ಅಂತಂದು ಬನ್ನಿಲ್ಲ. ಅದು ದೊಡ್ಡ ತಪ್ಪು. ನನಗೆ ಹೊಡಿತೀರಿ ನನಗೆ ಹೊಡೆಲ್ದ ಸಾಯಿಸ್ತೀರಿ. ಥೋ ಯಪ್ಪ, ಲೇ ಹೋಗ್ಲೇಪ್ಪ. ಆತ ತಪ್ಪಾತು, ಹೋಗವ. ನಿನ್ನ ಯಾವತ್ತರ ಮುಟ್ಟಿ ನೆನಲೆ. ನಾ ಸುಮ್ಮಂಗ ಸಿಟ್ಟಿಗೆ ಅಂದಿರ್ತೀನಿ ಮತ್ತೆ. ಹೋಗಿ ಆಯ್ತು ಹೇಳ್ರಿ, ಹೋಗಿ ತಂದಿ ಮಕ್ಕಳ ನಾ ಎಲ್ಲರೂ ಹೋಗಿ ಸಾಯ್ತೀನಿ. ನೀವು ತಂದಿ ಮಗಳ ಆರಾಮಿರ್ರಿ. ಪಪ್ಪ ಪ್ಲೀಸ್ ಪಪ್ಪ, ನಾ ಇನ್ನೊಂದು ವರ್ಷ ಕಲಿಯೋದೈತೆ ಪಪ್ಪ. ನಾ ಕಲಿತ 1-2 ವರ್ಷ ಏನಾರ ಕೆಲಸ ಮಾಡ್ತೀನಿ, ಆಮ್ಯಾಗ ಮದುವೆ ಆಗ್ತೀನಿ ಪಪ್ಪ. ಈಗ ಬೇಡಪ್ಪ, ಪ್ಲೀಸ್ ಅಪ್ಪ. ತಂಗಿ, ನನಗೂ ನಿನಗೆ ಕಲಿಸ್ಬೇಕಂತ ಐತಿ. ಈಗ ನೋಡ್ತಲ್ವ ಸೊಸೈಟಿ ಒಳಗೆ ಏನೇನು ಹಾಕತ್ತಾವು, ಬರೀ ಲವ್ ಮಾಡಿ ಮದುವೆ ಆಗೋದು,
ಓಡಿ ಹೋಗಿ ಮದುವೆ ಆಗೋದು, ಆಮ್ಯಾಗ ಏನಾರ ಅನಾಹುತಗಳಾಗೋದು. ನೋಡುವ ತಂಗಿ, ನಾನು ನಿನಗೇನು ಕೆಟ್ಟದ್ದು ಬಯಸೋದಿಲ್ಲವ. ಏನು ಒಂದು ಸಲ ಹುಡುಗನ ನೋಡು, ನಿನಗೆ ಇಷ್ಟ ಆದ್ರೆ ಮದುವೆ ಮಾಡ್ಕೊ. ಇಲ್ಲ ನೀ ಅಂದಂಗೆ ಇನ್ನೊಂದು ವರ್ಷ ಕಲಿ ಅಂತಕ. ಈಗ ನೋಡ, ನಿಮ್ಮವ್ವ ಭಾಳ ಸಿಟಕ್ಕೆ. ಏನು ಮೊದ್ಲಕ್ಕೆ ಏನು ಮಾಡೋಕ್ಕೂ ಇದನ್ನು ಮಾಡೋದಿಲ್ಲ, ಮೊದ್ಲು ಒಡವಡ ಸಂಘವಾಕಿ. ಏನು ನೀನು ಅದಕ್ಕೆ ಭಾಳ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಸೀರೆ ಉಟ್ಕೊಂಡು ಕುಂತು ಬಿಡು. ನಿನಗೆ ಹ್ಞೂ ಅಂದು ಇಷ್ಟ ಆದ್ರೆ ಹ್ಞೂ ಅನ್ನು, ಇಲ್ಲ ಅಂತಂದ್ರೆ ಬ್ಯಾಡ ಅನ್ನು. ಮುಂದಿನ ಮುಂದೆ ನೋಡ್ಕೊಳ್ಳೋಣ. ಆಮ್ಯಾಗ ನೀವು ಒಟ್ಟ ಬೇಡ ನಾ ಬರೋದೇ ಇಲ್ಲ ಅಂತ ಪಟ್ಟು ಹಿಡ್ಕೊಂಡು ಕುಂತೆ ಅಂದ್ರೆ ತಂಗಿ, ನಿಮ್ಮವ್ವ ಹೇಳ್ತೀನಿ ನಾನು ಏನಾರು ಮಾಡ್ಕೊಂಡೇ ಬಿಡ್ತಾಳೆ. ಮತ್ತೆ ಮೊದಲು ಬಿ ಪಿ ಜಾಸ್ತಿ ಆಕಿಗೆ. ಮಂದಿ ದವಾಖಾನಿಗೆ ಹೋದಾಗ ಬಿ ಪಿ ಗುಳಿಗೆ ಬರ್ದಾರಕೀಗ ದಿವಸ ಅಂತ ತೊಗೊಳಕತ್ತಾಳೆ ನೋಡು. ಅದಕ್ಕೆ ನಾ ಏನು ಹೇಳ್ತೀನಿ, ಹೋಗು ಒಂದು ಸೀರೆ ಉಟ್ಕೊಂಡು ಕುಂತು ಬಿಡು. ನಿಂಗೆ ಇಷ್ಟ ಆದ್ರಷ್ಟ ಒಂದೇ ಸಲ ನೋಡಿ ಹುಡುಗನ, ಇಷ್ಟ ಆದ್ರಷ್ಟ ಇದನ್ನು ಮಾಡು. ಆಮ್ಯಾಗ ನಿನಗೆ ಇಷ್ಟ ಆಗಿಲ್ಲಪ್ಪ ಅಂತಂದ್ರೆ ಬಿಟ್ಬಿಡು. ಹೌದಿಲ್ಲ? ಏನಪ್ಪ ಈಗ ಅವನ ಬಲವಂತಕ್ಕೆ ನಾನು ಇದನ್ನ ಮಾಡ್ಬೇಕನ? ಸರಿ ಆಯ್ತಳ, ನೀ ಹೇಳಕತ್ತಿ ಅಂತಂದ ಹ್ಞೂ ಅನ್ನಕತ್ತೀನಿ. ಹೋಗ್ಯಾವ, ಹೋಗಿ ರೆಡಿಯಾಗಿ ಹೋಗ. ನಾ ಇಲ್ಲೇ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಸ್ವಲ್ಪ ಯಾವ ಸಾಮಾನು ತರೋದವ, ಹಣ್ಣು ಹಂಪ್ಲ ತರೋದವ, ಹೋಗಿ ತೊಗೊಂಬರ್ತೀನಿ. ನೀ ಹೋಗಿ ರೆಡಿಯಾಗಿ ಹೋಗಿ ಬಂಗಾರ. ಹ್ಞೂ ಆಯ್ತಳಪ್ಪ, ಹೋಗ. ಅಯ್ಯೋ ರಾಮ, ಈ ಸಣ್ಣ ಹುಡುಗಿಗೆ ಏನು ಹೇಳ್ಬೇಕಪ್ಪ ನನಗೂ ಗೊತ್ತಾವಲ್ತ. ಆದಂಗೆ ಅಲ್ಲಿ ಬಂದು ಹೇಳಿ ಅಂತ ಹೇಳಿದೆ. ಮುಂದೆ ಹೆಂಗೆ ಹಾಕತ್ತೆ ಹಂಗೆ ಮಾಡು. ಎಲ್ಲ ದೇವ್ರ ಮ್ಯಾಗ ಭಾರ ಹಾಕಿ ಇದ್ಬಿಡು. ಇದು ಭಾಳ ತಲೆ ಕೆಡಿಸ್ಕೊಳಕೋಬಾರ್ದು. ಲೇವ್ನ ಲೇ, ನೀ ಎಲ್ಲಿ ಹೋಗಿಲೇಪ್ಪ? ಮತ್ತು ನಿಂದೇನು ಹಾಡೈತಿ? ಯಾಕಪ್ಪ ನಾ ಏನು ಮಾಡಿ ನನಗೆ ಯಾಕೆ ಬೇಕತ್ತಿ ಮತ್ತೆ? ಏ ಸಾವುಕಾರ, ನಿಮಗೆಲ್ಲಿ ಬೈಯೋದ್ರಿ, ನಿಮಗೆಲ್ಲಿ ಬೈದ್ರಿ? ನಿಮ್ಮ ಬೈದು ಉಳ್ದೇವ ಅಂತ್ರಿ ನಾವು ಮನ್ಯಾಗ. ಏನು ಮಾಡಿರಿ ಮುಂಜೆ? ಈಗ ಎದ್ದ ನಿಮ್ಗೊಂದು ಕೆಲಸ ಹೇಳಿದ್ನಲ್ರಿ, ಸಂತಿಗೆ ಹೋಗೋದು. ಏನು ಮಾಡಿರಿ? ಅಪ್ಪ ಸಂತಿಗೆ ಹೋಗ್ತೀನಿ ಕೊಡು ಅಂತಂದ್ರೆ ರೊಕ್ಕ ಕೊಡಲಿಲ್ಲ ನಮ್ಮವ್ವ. ಇಲ್ಲ ನಿಮ್ಮ ಅಪ್ಪ ನಿನಗೆ ಗೊತ್ತಾಗೋದಿಲ್ಲ ಅಂತಂದ. ಯಾಕೆ ನಾವು ಗೊತ್ತಾಗೋದಿಲ್ಲ? ನಾ ಏನು ದೊಡ್ಡವಾಗಿಲ್ಲನ? ದೊಡ್ಡವರಾಗಿರಿ ಸಾವುಕಾರ, ನೀವು ದೊಡ್ಡ ಸಾವುಕಾರ. ಬರ್ರಿ, ನಾ ಅದಕ್ಕೆ ಹೊಂಟೀನಿ, ಕರ್ಕೊಂಡು ಹೋಗ್ತೀನಿ ಸಂತಿಗೆ. ಸ್ವಲ್ಪ ಅವು ಇವು ತರೋದಾವು, ಹಣ್ಣು ಹಂಪ್ಲ ಒಂದು ಚೀಲ ತೊಗೊಂಬ. ಸ್ವಲ್ಪ ಭಾಳ ಅದಾವು ತರುವ. ನಡಿ. ಆಯ್ತಳಪ್ಪ, ಬಾ ಮತ್ತೆ.